ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ರೆಡಿಯಾಗಿದ್ದೀನಿ. ಒಂದು ಸ್ವಲ್ಪ ಗಡ್ಬಡಿ ಅರ್ಜೆಂಟ್ ಆಗಿದೆ. ಯಾವುದೇ ಪ್ಲ್ಯಾನ್ ಇರಲಿಲ್ಲ ಊರಿಗೆ ಹೋಗೋದು. ಮಾರ್ನಿಂಗ್ ಅದು ಡಿಸಿಷನ್ ಆಯಿತು. ಅದಕ್ಕೆ ಹೋಗೋಕೆ ರೆಡಿ ಆದೆ. ಇವತ್ತು ಫುಲ್ ಎಲ್ಲ ವಾಯ್ಸ್ ಓವರೇ ಕೊಡ್ತೀನಿ. ಓನ್ಲಿ ಫಾರ್ ವಿಡಿಯೋನ ಅಷ್ಟೇ ಮಾಡ್ಕೊಂಡಿದ್ದು. ನಾನು ಎಲ್ಲೂ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಸಾಂಗ್ ಹಚ್ಚಿದ್ರು, ಆಮೇಲೆ ಹೋಗ್ತಾ ಹೋಗ್ತಾ ಬೇಡ ಅಂತ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅರ್ಧ ದಾರಿವರೆಗೆ ಹೋಗಿ ನಿಂತ್ಕೊಂಡು ಟಿಫನ್ ಮಾಡಬೇಕು ಅಂತ ನಿಂತ್ಕೊಂಡಿದ್ವಿ. ಎಲ್ಲರೂ ಟಿಫನ್ ಅಂದರೆ ಮನೆಯಿಂದನೇ ತೊಗೊಂಡು ಹೋಗಿದ್ವಿ ರೆಡಿ ಮಾಡಿಕೊಂಡು. ಅದಕ್ಕೆ ಎಲ್ರಿಗೂ ಟಿಫಿನ್ನ ಹಾಕ್ಕೊಟ್ಟೆ. ನಾನು ಕೂಡ ಟಿಫಿನ್ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಮತ್ತೆ ಮುಂದೆ ಬಂದ್ವಿ. ಇದು ಭಾರತಿ ಆಂಟಿ ಅಂತ ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್. ನನ್ನ ವಿಡಿಯೋದಲ್ಲಿ ಕಾಣಿಸ್ತಾರೆ. ನಾವು ಅವ್ರ ಮನೆಗೆ ಹೋಗಿದ್ದು. ಇಲ್ಲಿ ಪ್ಯೂವರ್ ಕೊಕೊನಟ್ ಆಯಿಲ್ ಸಿಗುತ್ತೆ. ಕುಮಟಾ ಸೈಡ್ ಎಲ್ಲರಿಗೂ ಗಾಣ ಇರುತ್ತೆ ಕೊಕೊನಟ್ ಆಯಿಲು. ಅದಕ್ಕೆ ಅವ್ರಿಗೆ ಪ್ಯೂವರ್ ಆಗಬೇಕಿತ್ತು. ಒಬ್ಬರ ಮನೆಗೆ ಹೋಗೋದಿದೆ. ಯಾರ ಮನೆ ಅಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿಂದ ಬಂದು ಏನಾದರೂ ಫ್ರೂಟ್ಸ್ ತೊಗೊಳ್ಳೋಣ ಅಂತ ನಾನು ಮತ್ತು ಆಂಟಿ ಕೆಳಗಡೆ ಬಂದಿದ್ವಿ. ಅಂದರೆ ಕಾರಿಂದ ಕೆಳಗಡೆ ಇಳಿದು ಬಂದ್ವಿ. ಫ್ರೂಟ್ಸ್ನ ತೊಗೊಂಡು ಆಂಟಿ ಅಂದರು ಏನಾದರೂ ಸ್ವೀಟ್ ತೊಗೊಳ್ತೀನಿ ಅಂತ. ಅದಕ್ಕೆ ಸ್ವೀಟ್ ಶಾಪ್ಗೆ ಹೋಗಿದ್ವಿ. ಕುಮಟಾದಲ್ಲಿ ಏನಿದೆಪ್ಪ ಅಂತ ಅಂದರೆ ನಿಖಿಲ್ ಅವ್ರದ್ದು ಕಾಕ ಚಿಕ್ಕಪ್ಪ ಅವ್ರ ದೊಡ್ಡಪ್ಪ ಅವ್ರ ಮನೆ ಎಲ್ಲ ಅಲ್ಲೇ ಇರೋ. ಕುಮಟಾ ಅಂದರೆ ಪ್ರಾಪರ್ ಕುಮಟಾ ಅಲ್ಲ, ಕುಮಟಾಕ್ಕಿಂತ ಒಂದು ಸ್ವಲ್ಪ ಮೊದಲೇ ಮಾಸ್ತಿಹಳ್ಳ ಅಂತ. ಅಲ್ಲಿ ಅವ್ರದ್ದು ಗ್ರಾಮ ದೇವತೆ ಅಂತ ಇರುತ್ತಲ್ಲ, ಅಲ್ಲಿ ವಾರ್ಷಿಕೋತ್ಸವ ಇದೆ. ಮತ್ತು ಇವ್ರದ್ದು ಮನೆಯಿಂದ ಪೂಜೆ ನಡೆಯುತ್ತಲ್ಲಿ. ಅದಕ್ಕೆ ಅಂದರೆ ನಮ್ಮ ಮಾವ ಅವರು ನಾವು ಅವರೆಲ್ಲ ಹೋಗಿದ್ವಿ. ನಿಖಿಲ್ ಅವರು ಆ ದಿನ ಡ್ಯೂಟಿ ಇರೋ ಕಾರಣ ಬಂದಿರಲಿಲ್ಲ. ಅವರೊಬ್ಬರೇ ಮಿಸ್ ಆಗಿದ್ದು. ಅಂದರೆ ಉಡಿ ತುಂಬೋದೆಲ್ಲ ಇತ್ತು ನಮ್ಮದೇ ಹೆಸರಿಂದ. ನಮ್ಮ ಮ್ಯಾರೇಜ್ ಆದಮೇಲೆ ಇದು ಫಸ್ಟ್ ವಾರ್ಷಿಕೋತ್ಸವ ನಡೆದಿರೋ ಕಾರಣ ನಾವು ಹೋಗಿದ್ವಿ. ಆಮೇಲೆ ಅಲ್ಲಿಂದ ಇಲ್ಲಿ ಬಂದ್ವಿ. ಇದು ಮನೆ ನೀವು ನೋಡಿರ್ಬೋದು, ನೆನಪಿಗೆ ಬರ್ತಾ ಇರ್ಬೋದು ನಿಮಗೆ. ಫುಲ್ ಮಳೆ. ಎಲ್ಲಿ ಯಾವ ಕ್ಲೈಮೇಟಿಗೆ ಮಳೆ ಬರುತ್ತೆ ಸೆಕೆ ಬರುತ್ತೆ ಗೊತ್ತಿಲ್ಲ. ಮಳೆ ತುಂಬ ಬರ್ತಾಯಿತ್ತಲ್ಲ, ಪಾಪ ಅಜ್ಜ ಇಲ್ಲಿ ಬಂದು ವೇಟ್ ಮಾಡ್ತಾಯಿದ್ರು. ಪ್ರತಿ ಸಲ ಬಂದಾಗ ಅಜ್ಜಿ ನಮ್ಮ ಮನೆಯವ್ರು ಯಾರಾದರೂ ಬಂದಿದ್ದಾರೆ ಅಂತ ತುಂಬ ಖುಷಿ ಆಗ್ತಿತ್ತು ಅವ್ರಿಗೆ. ಅಂದರೆ ಇಲ್ಲಿ ಮನೆ ಇಲ್ಲ ಅಲ್ವಾ, ಅಕ್ಕಪಕ್ಕ ಯಾರಿಲ್ಲ, ಒಂಥರ ಏನೋ ನಮ್ಮ ಮನೆಯವ್ರು ಬಂದರೆ ತುಂಬ ಖುಷಿ ಅಂತ ಯಾವಾಗಲೂ ನಗ್ತಾ ಇರ್ತಿದ್ರು ಅವರು. ಏಪ್ರಿಲೋ ಮೇ ಇದರಲ್ಲಿ ವ್ಲಾಗಲ್ಲಿ ಹಾಕಿದ್ದೆ. ಪಾಪ ಅಜ್ಜಿ ಇದ್ದರು. ಅದೇ ಲಾಸ್ಟ್ ಮೀಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮನೆಯೆಲ್ಲ ಫುಲ್ ಖಾಲಿ ಇದೆ, ಯಾರು ಇರೋದಿಲ್ಲ. ಅಜ್ಜ ಒಬ್ಬರೇ ಇರ್ತಾರೆ ಇವಾಗ. ಇಷ್ಟೆಲ್ಲ ದೊಡ್ಡ ಮನೆ, ಫುಲ್ ಹಂಚಿನ ಮನೆ. ಈ ಥರ ಅಡುಗೆ ರೂಮು, ಡೈನಿಂಗ್ ಟೇಬಲು. ಆಮೇಲೆ ಭಾರತಿ ಆಂಟಿ ಅವರು ಈ ಚಿಕ್ಕಿಯವ್ರ ಜೊತೆ ಎಲ್ಲ ಮಾತಾಡ್ತಾಯಿದ್ರು. ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಅಜ್ಜ, ಅವ್ರದ್ದೇ ಅಧ್ಯಕ್ಷತೆಯಲ್ಲಿ ಇಲ್ಲಿ ಗ್ರಾಮ ದೇವತೆ ಜಾತ್ರೆ ಅನ್ನಲ್ಲ, ವಾರ್ಷಿಕೋತ್ಸವ ಅದು ಎಲ್ಲ ಇವ್ರದ್ದೇ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಅಂದರೆ ನಾವು ಬರೋದೇ ವೇಟ್ ಮಾಡ್ತಾಯಿದ್ರು, ಎಲ್ಲರೂ ಸೇರಿ ಹೋಗೋಣ ಅಂತ. ಆಮೇಲೆ ಭಾರತಿ ಆಂಟಿ ಅವರು ಬರುವಾಗ ಒಂದು ಸ್ವಲ್ಪ ಅವರಿಗೆ ಊಟ ಕಟ್ಕೊಂಡು ಬಂದಿದ್ರಂತೆ. ಊಟ ಅಂತ ಅಂದರೆ ಇವ್ರ ಸೈಡೆಲ್ಲ ರೈಸೇ ಮೇನ್ ಐಟಮ್ ಅಂತಂದರೆ ರೈಸ್. ಚಪಾತಿ ರೊಟ್ಟಿ ಮಾಡೋದೇ ಇಲ್ಲ ಅವರು. ಬಟ್ ಇವ್ರಿಗೆ ರೊಟ್ಟಿ ಅಂತಂದರೆ ಭಾಳ ಇಷ್ಟ. ಜೋಳದ ರೊಟ್ಟಿ, ಬದನೇಕಾಯಿ ಪಲ್ಯ, ಖಾರ ಚಟ್ನಿ ಅದೆಲ್ಲ ಇಷ್ಟ. ಭಾರತಿ ಆಂಟಿ ಅವ್ರು ಯಾವಾಗ ಬಂದ್ರೂ ತೊಗೊಂಡ್ಬರ್ತಾರೆ. ತೊಗೊಂಡ್ಬಂದಿದ್ವಲ್ಲ ಅದನ್ನೇ ಕೊಟ್ಟು ಹೋಗೋಣ ಅಂತ ಇವರಿಗೆಲ್ಲ ಕೊಟ್ಟು, ಅಂದರೆ 2 ಮನೆ ಇದೆ, ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಡಿವೈಡ್ ಮಾಡು ಕೊಟ್ಟು. ಆಮೇಲೆ ಅಜ್ಜನೂ ರೆಡಿಯಾಗಿ ಕುತ್ಕೊಂಡ್ರು. ಇವಾಗ ನಾವು ಹೋಗ್ತೀವಿ ಅಂದರೆ ಮಳೆನೂ ಸ್ಟಾಪ್ ಆಗಿತ್ತಲ್ಲ, ಅದಕ್ಕೋಸ್ಕರ ಬಂದ್ವಿ ದೇವಸ್ಥಾನದ ಹತ್ರ. ಇಷ್ಟು ಚೆನ್ನಾಗಿ ನೇಚರ್ ಇದೆ. ವಿಡಿಯೋಸು ಎಲ್ಲ ಬೇಕಾದಂಗೆ ಮಾಡ್ಬೋದು ಅಲ್ಲಿ. ಪ್ರೀ ವೆಡ್ಡಿಂಗ್ ಶೂಟ್ಸು ವಾವ್, ನಿಜವಾಗ್ಲೂ ಚೆನ್ನಾಗಿದೆ ನೇಚರು. ಆಮೇಲೆ ನಾವು ಗುಡಿಗೆ ಬಂದ್ವಿ. ಗುಡಿಗೆ ಇಷ್ಟು ಚೆನ್ನಾಗಿ ಅಂದರೆ ನಾವು ಮೊದಲು ಬಂದಿದ್ದೆ, ಬಟ್ ಜನನೇ ಇರ್ತಿರಲಿಲ್ಲ. ಇದು ವಾರ್ಷಿಕೋತ್ಸವ ಇದೆಲ್ಲ, ತುಂಬ ಜನ ಬಂದಿದ್ದಾರೆ. ಮತ್ತು ಡೆಕೋರೇಷನ್ ಎಲ್ಲ ಇಷ್ಟು ಚೆನ್ನಾಗಿ ಮಾಡಿದರು. ಭಜನೆ ಅದು ಗೀತ್ ಅಂತಾರಲ್ಲ, ಭಜನೆ ಅದು ಎಲ್ಲ ಇರುತ್ತಂತೆ ಇಲ್ಲಿ. ಅದು ಸಂಜೆ ಕಾರ್ಯಕ್ರಮ. ಇವಾಗ ಹೋಮ ಹವನ ಅದೆಲ್ಲ ಹಾಕ್ಸಿದ್ರು. ಆಮೇಲೆ ನಮ್ಮ ಮನೆಯಿಂದನೇ ಪೂಜೆ ಇತ್ತಿಲ್ಲಿ. ಅದಕ್ಕೆ ನಮ್ಮ ಅವರು ಪೂಜೆ ಸಾಮಾನು ಏನೇನಿದೆ ಅವ್ರಿಗೆ ಗೊತ್ತಲ್ವಾ, ಅದು ಆ ಸೈಡ್ ಏನೇನು ಕೊಡ್ತಾರೆ ಏನಿಲ್ಲ ಅಂತ ಅದನ್ನೆಲ್ಲ ತೊಗೊಂಬಂದಿದ್ರು. ಆಮೇಲೆ ನಮ್ಮ ಹೆಸರ ಮೇಲೆ ಪೂಜೆನ ಎಲ್ಲ ಮಾಡಿಸಿ ಒಂದು ಸ್ವಲ್ಪ 5 ನಿಮಿಷ ರೆಸ್ಟ್ ಮಾಡ್ಬೋ ಅಂತ ಕುತ್ಕೊಂಡಿದ್ವಿ ನಾವು. ಇಲ್ಲೇ ಊಟ ಇದೆ, ಊಟದ ಪ್ರಸಾದ. ಫುಲ್ ರಶ್ ಆಗಿತ್ತಂತೆ. ಅದಕ್ಕೆ ಒಂದು 5 ನಿಮಿಷ ನಾವು ಕುತ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಊಟಕ್ಕೆ ಹೋದ್ವಿ. ಇಲ್ಲಿ ಹೊರಗಡೆನೂ ಊಟ ಹಾಕ್ತಾಯಿದ್ದಾರೆ ಮತ್ತು ಒಳಗಡೆನೂ ಊಟ ಇದೆ. ಅಂದರೆ ಇದು ಅವ್ರ ಮಂದಿ, ಅವ್ರ ಅಧ್ಯಕ್ಷತೆ ಅಂದರೆ ಪ್ರಾಪರ್ ಬೋಗಾರ್ ಫ್ಯಾಮಿಲಿ ಯಾರ್ಯಾರಿದೆ ಅವರೆಲ್ಲ ಇಲ್ಲಿ ಒಳಗಡೆ ಕುತ್ಕೊಂಡೇ ಊಟ ಹಾಕ್ತಾರೆ. ಆಮೇಲೆ ಊಟ ಹಾಕಿದ್ರು, ನಾವು ಕೂಡ ಊಟ ಮಾಡ್ಕೊಂಬಂದೆ. ಫಸ್ಟ್ ಈ ಸೈಡಿನ ಊಟ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ ಹೆಂಗೆ ಮಾಡ್ಕೊಳ್ಳೋದು. ನಮ್ಮ ಸೈಡೆಲ್ಲ ಸಾಂಬಾರು ಒಂದೇ ಅಲ್ಲ, ಇವ್ರು ತಿಳಿ ಸಾರು ಮತ್ತು ಸಾಂಬಾರು ಮಜ್ಜಿಗೆ ಏನೋ ಬೇರೆ ಬೇರೆ. ನಾನು ಫಸ್ಟ್ ಒಂದೇ ಸಲ ಹಾಕ್ಕೊಂಡ್ಬಿಡ್ತಿದ್ದೆ. ಆಮೇಲೆ ನನಗೆ ನಿಖಿಲ್ ಅವ್ರು ಹೇಳ್ಕೊಟ್ರು. ಅಂದರೆ ನಾವು ಸ್ವಲ್ಪನೇ ಊಟ ಮಾಡೋದಲ್ಲ,
ಫಸ್ಟಿಗೆ ಹಾಕ್ಕೊಳ್ಳುವಾಗ್ಲೇ ಪಾರ್ಟಿಷನ್ ಮಾಡ್ಕೊಂಬಿಡು ರೈಸಲ್ಲಿ, ಆಮೇಲೆ ಅಲ್ಲಿ ತಿಳಿ ಸಾಂಬಾರು ಹಾಕ್ತಾರೆ, ಮಜ್ಜಿಗೆ ಹಾಕ್ಕೊಂಡು ತಿನ್ಬೋದಲ್ಲ ಅಂತ ನನಗೂ ಆವಾಗಲೇ ಗೊತ್ತಾಗಿದ್ದು. ಆಮೇಲೆ ನಾನು ಹಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗುಡಿಯಲ್ಲಿ ಡೆಕೋರೇಷನ್ ಇಷ್ಟು ಚೆನ್ನಾಗಿ ಮಾಡಿದರು. ಮತ್ತು ಗಡ್ಬಡಿ ಯಾವುದೇ ಮಾಡೋದಿಲ್ಲ ಅವರು. ಫ್ಲವರ್ಸು ಬೇಕಾದಷ್ಟು, ಯಾವುದೇ ಕಂಜೂಸ್ಗಿರಿ ಇಲ್ಲ. ದೇವ್ರದ್ದು ಫ್ಲವರ್ಸ್ ಹಾಕೋದಾಗಲಿ, ರಂಗೋಲಿ ಡಿಸೈನ್ ಆಗಲಿ ಮಸ್ತ್ ಮಾಡ್ತಾರೆ. ಆಮೇಲೆ ಗುಡಿ ಅಪೋಸಿಟ್ ಹೊಂಡ ಇದೆ, ಅದು ದೇವ್ರದ್ದೇ ಇರ್ಬೋದು. ನೀರು ಯಾವಾಗೂ ಬತ್ತಂಗಿಲ್ಲ ಅಂತೆ, ವರ್ಷಾನಿಡೀ ನೀರು ಹಾಗೆ ಇರುತ್ತಲ್ಲಿ, ಮತ್ತು ಕಾಲು ಹಾಕಬಾರ್ದು ಅಂತ ಅಂತಾರೆ. ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬ್ಲಾಗಲ್ಲಿ ಹಾಕ್ತೀನಿ. ನೀವು ಮಾಡಿದ್ದು ಬೇಡ, ನನ್ನ ಐಟಿ, ನನ್ನ ಮುಖ. ಇದು ರಿಯಾಲಿಟಿ ಇವ್ರದ್ದು ಲೈಫ್ದು. ಫ್ರಿಜ್ ಅದು ಏನೂ ಬಳಸಂಗಿಲ್ಲ ಇವರು. ಅಡುಗೆಗಾಗಲಿ ಕುಡಿಯೋಕ್ಕಾಗಲಿ ಇಲ್ಲಿಂದನೇ ನೀರನ್ನ ತೊಗೊಂಡು ಬಳಸ್ತಾರೆ. ಇವ್ರದ್ದೊಂದೇನೋ ಹಳ್ಳಿ ಲೈಫ್, ಹಳ್ಳಿ ಜೀವನನೇ ಬೇರೆ. ಅವರಿಗೆಲ್ಲ ಬಾಯ್ ಹೇಳಿಬಿಟ್ಟು ನಾವು ಮತ್ತೆ ನಮ್ಮ ನೆಕ್ಸ್ಟ್ ಎಲ್ಲಿಗೆ ಹೋಗೋದಿತ್ತು ಅಲ್ಲಿಗೆ ಪ್ರಯಾಣನ ಬೆಳೆಸಿದ್ವಿ. ಮಧ್ಯಾಹ್ನ ಊಟ ಮಾಡಿದ್ವಲ್ಲ, ಅದಕ್ಕೆ ಏನಾದರೂ ಸ್ನ್ಯಾಕ್ಸು ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ವಿ. ನಮ್ಮ ಮಾವ ಅವ್ರು ತೊಗೊಂಡು ಬರ್ತಾ ಇದ್ದಾರೆ. ಯಾಕಂದರೆ ನಾವು ಎಲ್ಲಿ ಹೋಗಬೇಕಿತ್ತು ಅಲ್ಲಿ ಆ ಗುಡಿಯಲ್ಲಿ ಊಟ ಇರುತ್ತೆ, ಬಟ್ ನಮಗೆ ಲೇಟ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು ಟೈಮು. ಅದಕ್ಕೆ ಮಿರ್ಚಿ ಬಜ್ಜಿ ಮತ್ತು ಟೀನ ಕೊಟ್ಟರು. ಆಮೇಲೆ ಅಲ್ಲಿ ಬಂದು ಮುಟ್ಟಿದ್ವಿ. ನಾನು ಅಲ್ಲಿ ತಿಂದಿರೋ ಕಾರಣ ಒಂದು ಸ್ವಲ್ಪನೇ ಊಟ ಮಾಡಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ 4:15ಗೆ ಎದ್ದಿದ್ದೆ ನಾನು. ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ದೇವ್ರಿಗೆ ಪೂಜೆಗೆ ಸಾಮಾನೆಲ್ಲ ತೊಗೊಂಡು ಹೋಗಬೇಕು ಅಂತ. ಎಷ್ಟೊಂದು ಫಾಗ್ ಇದೆ, ನೋಡ್ತಾ ಇರ್ಬೋದು ನೀವು. ಬೆಳಗ್ಗೆ ಬೇಗನೆ ಬಂದಿದ್ವಿ, ಯಾಕಂದರೆ ನಮ್ಮದೇ ಪೂಜೆ, ನಮ್ಮದೇ ಅಭಿಷೇಕ ಇರೋ ಕಾರಣ ಬೇಗನೆ ಸಾಮಾನೆಲ್ಲ ಕೊಡಬೇಕು ಅನ್ನೋದಲ್ಲಿದೆ ಅಂತೆ. ಅಂದರೆ 7 ಗಂಟೆಗೆ ಅವ್ರು ಪೂಜೆ ಸ್ಟಾರ್ಟ್ ಮಾಡ್ತಾರಲ್ಲ, ನಾವು ಬೇಗನೆ ಕೊಟ್ಟರೆ ಅವರೆಲ್ಲ ನಮ್ಮದೇ ವಸ್ತುನ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ. ಆಮೇಲೆ ಇದು ಯಾವ ಗುಡಿ ಅಂತ ಅಂದರೆ ಬಳೆ ಪದ್ಮಾವತಿ. ಇವಾಗ 2 ಇಯರ್ಸ್ ಆಯಿತು, ಫುಲ್ ಫೇಮಸ್ ಆಗಿದೆ, ಎಲ್ರಿಗೂ ಗೊತ್ತಿರ್ಬೋದು ಬಳೆ ಪದ್ಮಾವತಿ ಅಂತ. ನಿಖಿಲ್ ಅವ್ರ ಮನೆ ದೇವ್ರೂ ಹೌದು. ಆಮೇಲೆ ಇಲ್ಲೆಲ್ಲ ನಮ್ಮ ಮ್ಯಾರೇಜ್ ಆದಮೇಲೆ ನಮ್ಮಿಬ್ಬರ ಕೈಯಿಂದಾನೇ ಉಡಿ ತುಂಬಿಸ್ಬೇಕು ಅಂತ ಇತ್ತು. ಬಟ್ ಅವ್ರದ್ದು ಡ್ಯೂಟಿ ಇರೋ ಕಾರಣ ಅವ್ರು ಬರಲಿಲ್ಲ. ಮತ್ತು ದೇವ್ರದ್ದು ಕೆಲಸ ಎದಕ್ಕೆ ಮುಂದೆ ಹಾಕ್ತಾ ಹೋಗೋದು, ಡಿಲೇ ಮಾಡೋದು ಅಂತ ನಾವೇ ಬಂದ್ವಿ. ಈ ಉಡಿ ತುಂಬೋ ಸಾಮಾನೆಲ್ಲ ತಂದಿದ್ವಿ ನಾವು, ಅದೆಲ್ಲ ಸಪ್ರೇಟ್ ಮಾಡಿ ಅವ್ರಿಗೆ ಕೊಡಬೇಕಂತೆ. ಅಂದರೆ 7 ಗಂಟೆಗೆ ಅವ್ರು ಪೂಜೆ ಸ್ಟಾರ್ಟ್ ಮಾಡೋ ಮೊದಲೇ ನಾವೆಲ್ಲ ಕೊಟ್ಟರೆ ಅವರು ನಮ್ಮದೇ ಹೆಸರಿಂದ ಅಭಿಷೇಕ, ಪೂಜೆ ಮತ್ತು ಸೀರೆ ಉಡಿಸೋದಾಗಲಿ ಅದನ್ನೆಲ್ಲ ಮಾಡ್ತಾರೆ ಅಂತ. ಆಮೇಲೆ ಇಲ್ಲಿ ಮುಕ್ತಿನಾಗ ಸ್ವಾಮಿ ಅಂತ ಇದೆ. ಕುಕ್ಕೆ ಸುಬ್ರಹ್ಮಣ್ಯಂದಲ್ಲಿ ಯಾವ ಥರ ಪೂಜೆ ಮಾಡ್ತಾ ಇದ್ದಾರೆ, ಇಲ್ಲೂ ಸೇಮ್ ಅದೇ ಥರ ಇವಾಗ ಪೂಜೆ ನಡೀತಾ ಇದೆ. ಮತ್ತು ಯೂಟ್ಯೂಬಲ್ಲಿ ಇವ್ರದ್ದು ಚಾನಲ್ ಇದೆ ಅಂತೆ, ನನಗೂ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತದು. ಯಾಕಂದರೆ ನಮ್ಮ ಸೈಡೆಲ್ಲ ಹೆಂಗೆ ಆಲ್ಮೋಸ್ಟ್ ವಿಡಿಯೋ ಅಷ್ಟೊಂದು ಅಲೌಡ್ ಇಲ್ಲ. ಇವರು ಆರತಿ ಮಾಡುವಾಗ ಮತ್ತು ಅಭಿಷೇಕ ಮಾಡುವಾಗ ಫುಲ್ ತಾವೇ ಟ್ರೈಪಾಡ್ನ ಇಟ್ಬಿಟ್ಟು ಮೊಬೈಲ್ನ ಸೆಟ್ ಮಾಡಿ ಅವ್ರು ಏನೇನು ಮಾಡ್ತಾರೆ ಎಲ್ಲ ವೀಡಿಯೋನ ಮಾಡ್ತಾರೆ. ಮತ್ತು ಎಲ್ರಿಗೂ ಅಲಾವ್ ಇರುತ್ತೆ. ಇದು ಅಭಿಷೇಕ ಮಾಡ್ತಾಯಿದ್ದಾರಲ್ಲ, ಎಲ್ರಿಗೂ ಕುಂದಿಸ್ಕೊಂಡು ಅಭಿಷೇಕನ ಮಾಡ್ತಾರೆ. ಮತ್ತು ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಇದನ್ನೆಲ್ಲ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂತೆ. ನಂಗೆ ಅಷ್ಟೊಂದು ಅದ್ರ ಬಗ್ಗೆ ಹೆಸರು ನೆನಪಿಲ್ಲ ನನಗೆ. ಮತ್ತೊಮ್ಮೆ ಯಾವಾಗಾದರೂ ನನಗೆ ಗೊತ್ತಾದರೆ ಅದನ್ನು ಹೇಳ್ತೀನಿ. ಆಮೇಲೆ ಅಲ್ಲೆಲ್ಲ ನಮ್ಮ ಪೂಜೆ ಮುಗ್ದಿತ್ತಲ್ವ, ಇನ್ನೂ ಟೈಮ್ ಇರೋ ಕಾರಣ ಇಲ್ಲೂ ಗುಡಿ ಇದೆ ಅಂತೆ, ಇಲ್ಲೇ ಎಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಈ ಸೈಡ್ ಬಂದು ಎಲ್ಲರೂ ದರ್ಶನ ಮಾಡ್ಕೊಳ್ತಾ ಇದ್ದೀವಿ. ನಾವು ಎಲ್ಲರೂ ಬೇಗನೆ ಎದ್ಬಿಟ್ಟಿದ್ವಿ. ಆಂಟಿ ಅವರೇ ಒಂದು ಸ್ವಲ್ಪ ಲೇಟಾಗಿ, ಅವ್ರಿಗಿಂತ ಮೊದಲು ನಾನೇ ಎದ್ದಿದ್ದು. ಅದಕ್ಕೆ ಫೇಸ್ ಒಂಥರ ಏನೋ ಸ್ವೆಲ್ಲಿಂಗ್ ಥರ ಆಗಿಬಿಟ್ಟಿದೆ ಅನ್ನೋದು ಮಾರ್ನಿಂಗ್ ಬೇಗ ಎದ್ದಿದ್ದಕ್ಕೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಆರತಿನೆಲ್ಲ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಎಲ್ಲರೂ ಇಲ್ಲಿಂದನೇ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ. ಏನೋ ಒಂಥರ ಕೂಲಾಗಿ ಅನಿಸುತ್ತೆ ದೇವರಿಗೆ ಬಂದು ಹೋದ್ಮೇಲೆ. ಆಮೇಲೆ ಅಲ್ಲೇ ಟಿಫಿನ್ ಇತ್ತು, ಟಿಫಿನ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಟಿಫಿನ್ ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ಇಲ್ಲಿ ನೈಟ್ ಊಟನೂ ಇರುತ್ತೆ, ಮಧ್ಯಾಹ್ನನೂ ಇರುತ್ತೆ. ನಿನ್ನೆ ನೈಟ್ ನಮಗೆ ಬರೋಕೆ ಒಂದು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗಿರೋ ಕಾರಣ ನೈಟ್ ಊಟ ಸಿಕ್ಕಿರಲಿಲ್ಲ. ಅದಕ್ಕೆ ಟಿಫಿನ್ ಮಾಡಿಕೊಂಡೇ ಹೋಗೋಣ ಅಂತ ನಿಂತ್ಕೊಂಡ್ವಿ. ಟೈಮ್ 10 ಗಂಟೆ ಏನೋ ಆಗಿತ್ತು. ಮತ್ತು
ಆಮೇಲೆ ನಿಖಿಲ್ ಅವರಿಗೆ ಒಂದು ಕೀ ಬಂಚನ್ನ ತೊಗೊಂಡೆ. ಇದು ಇರಲಿ ಏನೋ ಒಂದು ಮೆಮೊರೀಸ್ ನೆನಪಿಗೆ. ದೇವ್ರ ದರ್ಶನ ಆಗಲಿ ಎಲ್ಲೋ ಮನೆ ದೇವರಿಗಾಗಲಿ ಅವರಿದ್ದರೆ ನನಗೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಬಟ್ ಏನೋ ಅವ್ರದ್ದು ಕಮಿಟ್ಸ್ಮೆಂಟು ಡ್ಯೂಟಿ ಇರೋ ಕಾರಣ ಅವ್ರು ಬರೋಕ್ಕಾಗಲಿಲ್ಲ. ಮತ್ತು ಇದು ನಮ್ಮದೇ ಇರೋ ಕಾರಣ ಉಡಿ ತುಂಬೋದಿತ್ತಲ್ಲ ನಮ್ಮದೇ ಹೆಸರ ಮೇಲೆ, ಅದಕ್ಕೆ ಮತ್ತೆ ಡಿಲೇ ಮಾಡೋದು ಬೇಡ ದೇವ್ರ ಕೆಲಸ ಅಂತ ನಾನೇ ಒಬ್ಬಳೇ ಬಂದೆ ಇವ್ರ ಜೊತೆ. ಆಮೇಲೆ 10:30 11 ಗಂಟೆ ಆಗಿತ್ತು. ರಿಟರ್ನ್ ನಾವು ಹೋಗಬೇಕು ಅಂತ ರೆಡಿಯಾಗಿದ್ವಿ. ಎಲ್ಲಿಗಂತಂದರೆ ಸಿರ್ಸಿಗೆ ಹೋಗೋ ಪ್ಲ್ಯಾನಿಂಗ್ ನಾವು ಮಾಡಿದ್ವಿ. ಯಾಕಂದರೆ ಇಷ್ಟು ದೂರ ಬಂದಿದ್ದೀವಲ್ಲ, ಮತ್ತೆ ಬರೋಕ್ಕಾಗೋದಿಲ್ಲ. ಹೋಗೋವಾಗ ಇಲ್ಲಿಂದನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಎಷ್ಟೊಂದು ಫಾಗ್ ಇದೆ. ನಿನ್ನೆ ಅಲ್ಲಿ ಕುಮಟಾದಲ್ಲಿ ಮಳೆ ಇತ್ತು. ಇಲ್ಲಿ 10:30 11 ಗಂಟೆ ಆಗಿದೆ, ಆದರೂ ಚಳಿ ಇದೆ. ಇಲ್ಲಿ ವೆದರ್ ಏನೋ ಹೇಳೋಕ್ಕಾಗೋದಿಲ್ಲ. ನಮ್ಮ ಥರ ಅಲ್ಲ, ಒಂದೇ ಕ್ಲೈಮೇಟು, ಒಂದೇ ಸರಳ ಅಂತಲ್ಲ ಇದು. ಒಂದು ಸಲ ಮಳೆ ಬರುತ್ತೆ, ಒಂದು ಸಲ ಬಿಸಿಲು ಬರುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟ್ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. 12:30 ಆಗಿತ್ತಿರ್ಬೋದು, 12:30 1 ಗಂಟೆ ಮೇ ಬಿ ಅಷ್ಟರ ಮಧ್ಯೆ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದ್ವಿ. ಇದು ಗುಡಿ ಹೊರಗಡೆಯಿಂದ ಮೊದಲು ಯಾವ ಥರ ಇದೆ ಅದೇ ಥರ ಇದೆ, ಏನೂ ಚೇಂಜಸ್ ಇಲ್ಲ. ಬಟ್ ಒಳಗಡೆ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ನಾನು 7th ಇದ್ದೇ ಇರ್ಬೋದು, ಸ್ಕೂಲ್ ಟ್ರಿಪ್ಪಿಂದ ಬಂದಿದ್ದೆ ಇಲ್ಲಿ. ಅದು ಒಂಥರ ಮೆಮೊರಿ. ಸ್ಕೂಲ್ ಟ್ರಿಪ್ಪಿಂದ ಇಲ್ಲಿ 7th ಇರುವಾಗ ಬಂದಿದ್ದೆ. ಏನೋ ಫುಲ್ ಡಿಸೈನಿಂಗು ಅದೊಂದು ಈ ಸೈಡಿನ ದೇವಸ್ಥಾನದ್ದು ಕಳೆನೇ ಬೇರೆ, ನಮ್ಮ ಸೈಡ್ ಒಂಥರ ಬೇರೆಯೇ. ದರ್ಶನ ಎಲ್ಲ ಮಾಡಿಕೊಂಡು ಎಕ್ಸಾಕ್ಟ್ ನಾವು ಊಟದ ಟೈಮಿಗೆ ಬಂದಿದ್ವಿ ಇಲ್ಲಿ. ಊಟನ ಮಾಡ್ಕೊಂಡ್ವಿ. ನಂಗೆ ದೇವ್ರ ಪ್ರಸಾದ ಏನೋ ಇವಾಗ ಫುಲ್ ಅದು ದೇವ್ರ ಪ್ರಸಾದ ಅಂತಂದರೆ ನಂಗೆ ಹೊಟ್ಟೆ ಬಿಡೋಕ್ಕೆ ಮನಸ್ಸಾಗೋದಿಲ್ಲ. ನಾ ದೇವ್ರ ಗುಡಿಗೆ ಹೋಗದೇ ಇದ್ರೂ ಪ್ರಸಾದ ಇದೆ ಅಂತ ಗೊತ್ತಾದರೆ ಯಾರಾದರೂ ತಂದು ಕೊಡಲಿಪ್ಪ ಅಂತ ಅನಿಸುತ್ತೆ. ಅಷ್ಟೊಂದು ನಂಗೆ ಇವಾಗ ದೇವ್ರ ಪ್ರಸಾದ ಅಂತಂದರೆ ಏನೋ ಟೇಸ್ಟ್ ಅದರದ್ದು. ಅಲ್ಲಿಂದ ಬನವಾಸಿಗೆ ಬಂದ್ವಿ. ಇನ್ನೂ ಟೈಮ್ ಇರೋ ಕಾರಣ ಬನವಾಸಿನೂ ನೋಡ್ಕೊಂಡು ಹೋಗೋಣ ಅಂತ ಬನವಾಸಿಗೆ ಬಂದ್ವಿ. ಇದು ನಾ ಸ್ಕೂಲ್ ಟೈಮಲ್ಲಿನೇ ಬಂದಿದ್ದೆ ಬನವಾಸಿ ಮತ್ತು ಸಿರ್ಸಿ ಒಂದೇ ಸಲ. ಇವಾಗ ಫುಲ್ ಡೆವಲಪ್ಮೆಂಟ್ ಆಗಿದೆ. ಮೊದಲಿನಾಗ ಏನೂ ಇಲ್ಲ. ಇವಾಗೆಲ್ಲ ಗೌರ್ಮೆಂಟ್ ಅಂಡರ್ ಆಗಿರೋ ಕಾರಣ ಫುಲ್ ಡೆವಲಪ್ ಆಗಿಬಿಟ್ಟಿದೆ. ಆಮೇಲೆ ಇದು ಆರ್ಕಿಟೆಕ್ಚರ್ ನೋಡಿರಿ, ಮೊದಲಿನ ಕಾಲದ್ದು ಕಲ್ಲಲ್ಲಿ ಕೆತ್ತನೆ ಮಾಡಿರೋದು, ವಾವ್ ಅನ್ಬೇಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೆ ಬೆಳೆಸಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗೋಣ. ಟೇಕ್ ಕೇರ್. ಬಾಯ್.